ತಾನೇ ನಮ್ಮ ಮೇಲೆ ನೆಚ್ಚಿನ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು ಹಾಗೂ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಮತ್ತು ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಒಂದು ಮುಖಂಡರ ಸಭೆಯನ್ನು ನಿನ್ನೆ ತಾನೇ ಅವರ ಸ್ವಗೃಹದಲ್ಲಿ JP ನಗರದಲ್ಲಿ ನಿನ್ನೆ ತಾನೇ ಕರೆದು ಎಲ್ಲ ಮುಖಂಡರನ್ನು ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ, ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರ, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ನೆಲಮಂಗಲ, ಯಲಹಂಕ ಮತ್ತು ಹೊಸಕೋಟೆ ಎಲ್ಲ ಒಂದು ಮುಖಂಡರ ಸಭೆಯನ್ನು ನಿನ್ನೆ ತಾನೇ ಕರೆದು ನಮ್ಮ ಮುಖಂಡರುಗಳ ಒಂದು ಸಲಹೆಯನ್ನು, ನಮ್ಮ ಮುಖಂಡರುಗಳ ಒಂದು ಒಪಿನಿಯನನ್ನು ನಮ್ಮ ಕುಮಾರಸ್ವಾಮಿ ಅವರು ಕೇಳಿ ಲೋಕಸಭಾ ಕ್ಷೇತ್ರಕ್ಕೆ ಯಾರನ್ನು ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅಂತ ಕೇಳಿ ನಾವೆಲ್ಲ ಮುಖಂಡರು ಸೇರಿ ತಮ್ಮ ಕುಟುಂಬದವರು ಯಾರೇ ಒಬ್ಬ ಅಭ್ಯರ್ಥಿ ಆದರೂ ಸಹ ನಮ್ಮ ಕ್ಷೇತ್ರ ನಾವು ಗೆಲ್ಲಿಸ್ಕೊಂಡ್ಬರ್ತೀವಿ, ದಯವಿಟ್ಟು ತಮ್ಮ ಕುಟುಂಬದವರೇ ಅಭ್ಯರ್ಥಿಯನ್ನು ಮಾಡಬೇಕು ಅಂತೇಳಿ ನಾವೆಲ್ಲರೂ ಸಹ ಅವರ ಇಬ್ಬರನ್ನು ಮನವಿ ಮಾಡಿದ್ವಿ. ಅದೇ ರೀತಿ ಕುಮಾರಸ್ವಾಮಿಯವರು ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡಿ ಈ ಬಾರಿ ನಾವು ಮೈತ್ರಿಗೆ ಒಮ್ಮತ ಕೊಟ್ಟಿದ್ದೀವಿ. ಮೈತ್ರಿ ಧರ್ಮನ ಪಾಲನೆ ಮಾಡಬೇಕು, ಸಣ್ಣ ಪುಟ್ಟ ಗೊಂದಲಗಳಿದ್ರೆ ತಾವೆಲ್ಲ ಸರಿಪಡಿಸ್ಕೊಳ್ಳಿ, ನಾವು ಸಹ ಬರ್ತೀವಿ, ಬಂದು ಮುಖಂಡರನ್ನ ಸರಿಪಡಿಸ್ಕೊಡ್ತೀವಿ ಅಂತ ಆಶ್ವಾಸನೆಯನ್ನು ಕೊಟ್ಟು ಈ ಬಾರಿ ಮೈತ್ರಿ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡ್ಲೇ ಬರಬೇಕು. ನಮ್ಮ ಒಂದು ಗೌರವವನ್ನು ನಾವು ಕಾಪಾಡ್ಕೊಬೇಕು, ನಮ್ಮ ಪಕ್ಷದ ಮೇಲೆ ಇಟ್ಟಿರ್ತಕ್ಕಂಥ ಒಂದು ನಂಬಿಕೆಯನ್ನು ನಾವು ಉಳಿಸ್ಕೊಬೇಕು. ಮೈತ್ರಿ ಧರ್ಮ ಚಾಚು ತಪ್ಪದೆ ನಾವೆಲ್ಲ ಎಲ್ಲರೂ ಸೇರಿಕೊಂಡು ನಾವು ಒಟ್ಟಿಗೆ ಸೇರಿಕೊಂಡು ಆ ಧರ್ಮ ನಾವು ಪಾಲನೆ ಮಾಡಬೇಕು. ಈಗಾಗಲೇ ನಾವು ಡೆಲ್ಲಿ ಮಟ್ಟದ ಮುಖಂಡರಲ್ಲಿ ನಾವು ಚರ್ಚೆ ಮಾಡಿದ್ವಿ. ಈಗಾಗಲೇ ನಾವು ನಮ್ಮ ಒಂದು JDS ಅಭ್ಯರ್ಥಿಗಳಿಗಾಗಿ ಮೈತ್ರಿಯಾಗಿ ಹಾಸನ, ಮಂಡ್ಯ, ಕೋಲಾರ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ನಾವು ಇನ್ನೂ ಸಹ ನಮ್ಮ ಚಿಕ್ಕಬಳ್ಳಾಪುರ, ತುಮಕೂರು ಮತ್ತು ಮೈಸೂರು ಮೂರು ಕಡೆನೂ ನಾವು ಕೊಡಬೇಕು ಅಂತೇಳಿ ನಾವು ಈಗಾಗಲೇ ಒಂದು ವಿಚಾರನ ನಾವು ತಿಳಿಸಿದ್ದೀವಿ ಮತ್ತು ನಾವು ಮುಖಂಡರ ಮುಖಾಂತರ ಚರ್ಚೆ ಮಾಡಿದ್ದೀವಿ. ಸೊ ನಾವು ಎಲ್ಲ ಅಭ್ಯರ್ಥಿಗಳನ್ನು ನಾವು ಯಾರನ್ನೇ ಅಭ್ಯರ್ಥಿಗಳಾಗಲಿ ನಮ್ಮ ಅಭ್ಯರ್ಥಿಯಲ್ಲಿ ಹಾಕಿದ್ರೂ ಸಹ ಅವರು ಮೈತ್ರಿ ಧರ್ಮ ಪಾಲನೆ ಮಾಡ್ತಾರೆ. ನಾವು BJP ಅಭ್ಯರ್ಥಿಯಾಗಿ ಮೈತ್ರಿ ಧರ್ಮವನ್ನು ಪಾಲನೆ ಮಾಡಬೇಕು ಅಂತೇಳಿ ಅವರು ನಮಗೆ ನೇರವಾಗಿ ಎಲ್ರಿಗೂ ಸಹ ಜವಾಬ್ದಾರಿಯನ್ನು ಕೊಟ್ಟು ತಾವು ಕಷ್ಟಪಟ್ಟು ಈ ಬಾರಿ ಎಲ್ಲರನ್ನೂ ಸಹ ಜಯಶೀಲರಾಗಿ ಮಾಡಿ ನಮ್ಮ ಒಂದು ಪಕ್ಷದ ಒಂದು ಸಿದ್ಧಾಂತಗಳನ್ನು, ನಮ್ಮ ಪಕ್ಷದ ಗೌರವವನ್ನು ಕಾಪಾಡಬೇಕು ಅಂತೇಳಿ ಕುಮಾರಸ್ವಾಮಿಯವರು ಮತ್ತು ನಿಖಿಲ್ ಕುಮಾರಸ್ವಾಮಿಯವರು ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜಿಲ್ಲಾಧ್ಯಕ್ಷರದ ನಾವು ಎಲ್ಲ ಮಾಜಿ ಶಾಸಕರುಗಳು ಮತ್ತು ಅದೇ ರೀತಿ ಮೊನ್ನೆ ಅಭ್ಯರ್ಥಿಗಳಾಗಿರ್ತಕ್ಕಂಥ ಎಲ್ಲ ಮುಖಂಡರಿಗೆ ನಮಗೆಲ್ಲರಿಗೂ ಸಹ ಆದೇಶವನ್ನು ಮಾಡಿದ್ದಾರೆ. ಆ ಆದೇಶವನ್ನು ನಾವು ಪಾಲನೆ ಮಾಡ್ತೀವಿ. ನಾವು ಪಾಲನೆ ಮಾಡಿ ಈ ಸಾರಿ ಯಾರನ್ನೇ ಅಭ್ಯರ್ಥಿಯನ್ನಾಗಿ ಮಾಡಿ ಮೈತ್ರಿ ಧರ್ಮನ ಪಾಲನೆ ಮಾಡ್ತೀವಿ. ಮೈತ್ರಿ ಅಭ್ಯರ್ಥಿನ ಗೆಲ್ಲಿಸೋದ್ರೆ ನಮ್ಮ ಜವಾಬ್ದಾರಿ ಅಂತ ನಾವು ಕುಮಾರಣ್ಣವ್ರಿಗೆ ಅವರ ಮುಖಾಂತರ ಮತ್ತು ಸಭೆಯ ಮುಖಾಂತರ ನಾವು ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎಲ್ಲ ಮುಖಂಡರು ಸೇರಿ ನಾವು ಕುಮಾರಣ್ಣವ್ರಿಗೆ ಮಾತುಕತೆ ಮಾಡಿ ಅವರ ಮುಖಾಂತರ ಚರ್ಚೆಯನ್ನು ಮಾಡಿ ಬಂದಿದ್ದೀವಿ ಸರ್.